ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ. ಇವತ್ತು ಯುಗಾದಿ ಹಬ್ಬದ ವಿಶೇಷನ ಮಾಡ್ತಾ ಇದ್ದೀನಿ. ಯುಗಾದಿ ಹಬ್ಬದಲ್ಲಿ ಸಾಮಾನ್ಯವಾಗಿ ಏನು ವಿಶೇಷ? ಹೋಳಿಗೆ ಅಂದರೆ ಒಬ್ಬಟ್ಟು, ಬೇಳೆ ಒಬ್ಬಟ್ಟು ಮಾಡೋದು ಈಗ ಪ್ರತಿಯೊಬ್ಬರದು ಹಬ್ಬದ ವಿಶೇಷವಾದ ಅಡಿಗೆ ಅಂತ ಅಂದರೆ ನಮಗೆ ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ, ಒಬ್ಬಟ್ಟು ಇದು ತುಂಬ ಫೇಮಸ್ಸು ಯುಗಾದಿಗೆ. ಹಾಗಾಗಿ ಇವತ್ತು ನಾನು ಫಸ್ಟು ಬೇಳೆ ಒಬ್ಬಟ್ಟು ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ಏನು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಒಬ್ಬಟ್ಟು ಮಾಡೋದಕ್ಕೆ ತೊಗರಿಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಕಡಲೆಬೇಳೆಯಲ್ಲಿ ಮಾಡ್ತಾಯಿಲ್ಲ. ಪೂರ್ತಿಯಾಗಿ ಕಡಲೆಬೇಳೆಯಲ್ಲೇ ಒಬ್ಬಟ್ಟು ಮಾಡಿದ್ರೆ ನಿಮಗೆ ಸ್ವಲ್ಪ ಗ್ಯಾಸ್ ಫಾರ್ಮ್ ಆಗುತ್ತೆ ಅಂತ ಜಾಸ್ತಿ ಯಾರೂ ತಿನ್ನೋದಿಲ್ಲ. ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ 1 ಗ್ಲಾಸಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಇದೇ ಗ್ಲಾಸಲ್ಲಿ 3 ಗ್ಲಾಸು ತೊಗರಿಬೇಳೆ ತೊಗೊಂಡಿದ್ದೀನಿ. ಈ ಬರೀ ತೊಗರಿಬೇಳೆಯಲ್ಲೇ ಮಾಡಬಹುದು. ಸ್ವಲ್ಪ ನಿಮಗೆ ಬೈಂಡಿಂಗ್ ಬಂದು ಗಟ್ಟಿಯಾಗಿರಬೇಕು ಅಂತ ಅನ್ನೋದಾದರೆ ನಮಗೆ ಕಡಲೆಬೇಳೆ ಸ್ವಲ್ಪ ಹಾಕ್ಕೊಂಡ್ರೆ ಒಳ್ಳೆ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ. ನಿಮಗೆ ತೆಳುಗೆ ಬಳಿಯೋಕ್ಕೂ ಸುಲಭ ಆಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಕಡಲೆಬೇಳೆನ ಉಪಯೋಗಿಸ್ಕೊಳ್ತೀನಿ. ಮಿಕ್ಕಿದ್ದೆಲ್ಲ ನಾನು ತೊಗರಿಬೇಳೆನೇ ಹಾಕ್ಕೊಳ್ಳೋದು ಫುಲ್ ಎಲ್ಲದಕ್ಕೂ ಒಬ್ಬಟ್ಟಿಗೆ ಪೂರ್ತಿ. ಹಾಗೆಯೇ ಅದಕ್ಕೆ ಬೇಕಾಗಿರುವಂಥ ಬೆಲ್ಲ ಮತ್ತು 1-2 ಏಲಕ್ಕಿ ತೊಗೊಂಡಿದ್ದೀನಿ. ಸರಿ, ನನ್ನ ಕಣಕಗೆ 1 ಕಪ್ಪು ಚಿರೋಟಿ ರವೆ ಮತ್ತು 1 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಎರಡೂ ಸಮ ತೊಗೊಂಡಿದ್ದೀನಿ. ಬೇಕಾದ್ರೆ ಎರಡೂ ಒಂದೇ ಉಪಯೋಗಿಸಿ ಕೂಡ ನೀವು ಕಲಿಸ್ಕೋಬಹುದು. ಆದರೆ ಸ್ವಲ್ಪ ಎಳೆಯೋದಕ್ಕೆ ಕ್ಲೀನಾಗಿ ತೆಳುಗೆ ಎಳೆಯೋದಕ್ಕೆ ಬರಬೇಕು ಅಂದಾಗ ನಾವೆರಡೂ ಸಹ ಹಾಕ್ಕೊಂಡ್ರೆ, ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಕಣಕ ಚೆನ್ನಾಗಿ ಬರುತ್ತೆ. ಹೂರ್ಣಗೆ ನಮಗೆ ಇದನ್ನು ಬೇಳೆನ ಬೇಯಕ್ಕೆ ಇಟ್ಕೋತೀನಿ. ಕಣಕ ಹಿಟ್ಟನ್ನು ಕಲಸಿಟ್ಕೋತೀನಿ. ಕಣಕಾಗೆ ಏನಪ್ಪ ಅಂದರೆ ನಿಮಗೆ ಅಟ್ಲೀಸ್ಟು 1-2 ಅವರ್ ಮುಂಚೆ ಕಲಸಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಟೈಮ್ ಇಲ್ಲ ಅಂದವರು 1 ಅವರ್ ಇಟ್ಟರೂ ಸಾಕು. ಅಕಸ್ಮಾತ್ ನೀವು ಬೆಳಗ್ಗೆ ಹಬ್ಬದ ದಿವಸ ಬೆಳಗ್ಗೆ ಬೇಗ ಎದ್ದು ಒಬ್ಬಟ್ಟಿಗೆ ರೆಡಿ ಮಾಡ್ತೀವಿ ಅಂದರೆ ಫಸ್ಟು ಕಣಕನ ಕಲಸಿಟ್ಬಿಟ್ಟು ನಂತರ ನೀವು ಕೆಲಸ ಮಾಡ್ತಾ ಹೂರಣ ಎಲ್ಲ ರೆಡಿ ಮಾಡ್ಕೋಬಹುದು. ಅದಕ್ಕೆ ಬೇಕಾಗಿರುವಂಥ ಎಣ್ಣೆ ಮತ್ತು ಕಣಕ ಕಲಸೋದಕ್ಕೆ 1 ಚಿಟಿಕೆ ಉಪ್ಪು, 1 ಚಿಟಿಕೆ ಅರಿಶಿನ ಬೇಕು. ಇದಕ್ಕೆ ನೀವು ತೆಂಗಿನಕಾಯಿ ಬಳಸೋದಿದ್ರೆ ಉಪಯೋಗಿಸಿದ್ರೆ ಸೇರಿಸ್ಕೋಬೋದು. ಆ್ಯಕ್ಚುಲಿ ನಾನು ತೆಂಗಿನಕಾಯಿ ಒಬ್ಬಟ್ಟಿಗೆ ಯೂಸ್ ಮಾಡಲ್ಲ. ಯಾಕೆಂದರೆ ನಾವು ಮಿಕ್ಸಿಲಿ ರುಬ್ಬೋದ್ರಿಂದ ನಿಮಗೆ ತೆಂಗಿನಕಾಯಿ ಹಾಕಿದ್ರೆ ಮಿಕ್ಸಿಲಿ ಏನಾಗುತ್ತೆ, ನುಣ್ಣಗೆ ನೈಸಿಗೆ ಆಗೋದಿಲ್ಲ ತೆಂಗಿನಕಾಯಿ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ನಾನು ತೆಂಗಿನಕಾಯಿ ಹಾಕೋಕ್ಕೆ ಹೋಗಲ್ಲ. ಈ ಮೊದಲೆಲ್ಲ ನಾವು ಹಳ್ಳಿಗಳಲ್ಲಿ ಏನು ಮಾಡ್ತಿದ್ವಿ, ಹೂರ್ಣದು ಒರಳು ಕಲ್ಲಲ್ಲಿ ನಾವು ರುಬ್ತಾ ಇದ್ವಿ. ಆವಾಗ ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗೂ ಇರ್ತಿತ್ತು ಒಬ್ಬಟ್ಟು, ಮತ್ತು ಹಾಗೆಯೇ ನೈಸಿಗೂ ಕೂಡ ನಾವು ರುಬ್ಕೋತಾ ಇದ್ವಿ. ಆದರೆ ನಾವು ಮಿಕ್ಸಿಲಿ ರುಬ್ಬೋದು ಇವಾಗೆಲ್ಲ. ಇನ್ನು ನೀವು ಗ್ರೈಂಡರಲ್ಲಿ ರುಬ್ಬೋದಾದರೆ ತೆಂಗಿನಕಾಯಿ ಹಾಕ್ಕೋಬೋದು. ನೀವು ಒಂದು ಅರ್ಧ ಒಳೋ 1 ತೆಂಗಿನಕಾಯಿ ಅಂದರೆ ನೀವು ಹಬ್ಬಕ್ಕೊಂದು 1 kg ಬೇಳೆ ಬಳಸ್ತೀನಿ ಅಂದರೆ 1 ತೆಂಗಿನಕಾಯಿ ಹಾಕ್ಕೋಬೋದು. 1 kg ಬೇಳೆಗೆ 1 ತೆಂಗಿನಕಾಯಿ ಸಾಕು. ಹಾಕ್ಕೊಂಡು ನೀವು ಗ್ರೈಂಡರಲ್ಲಿ ರುಬ್ಬೋದಾದರೆ, ಮಿಕ್ಸಿಲಿ ರುಬ್ಕೋತೀನಿ ಅನ್ನೋದಾದರೆ ಖಂಡಿತ ಕಾಯಿ ಹಾಕೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನಿಮಗೆ ಕಾಯಿ ಮಿಕ್ಸಿಲಿ ನೈಸ್ ಆಗೋದಿಲ್ಲ. ಹಾಗಾಗಿ ನಾನು ತೆಂಗಿನಕಾಯಿ ಯೂಸ್ ಮಾಡ್ತಾಯಿಲ್ಲ. ನಾವು ಮನೇಲಿ ಮಾಡೋದಕ್ಕೆ ಒಬ್ಬಟ್ಟು ನಾನು ಸ್ವಲ್ಪನೇ ಮಾಡೋದು. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಮತ್ತು ಗ್ರೈಂಡ್ರಿಗೆಲ್ಲ ಹಾಕೋ ಬದಲು ನಾನು ಮಿಕ್ಸಿಲೇ ರುಬ್ಕೊಳ್ತೀನಿ. ಮಿಕ್ಸಿಲೇ ರುಬ್ಕೊಳ್ಳೋದ್ರಿಂದ ನನಗೆ ತೆಂಗಿನಕಾಯಿ ಹಾಕಿದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ತೆಂಗಿನಕಾಯಿ ಹಾಕೋದಿಲ್ಲ. ಓಕೆ ಫ್ರೆಂಡ್ಸ್, ಈಗ ನಾನು ಈ ಬೇಳೆ ಮತ್ತು ಇದು ಎರಡನ್ನೂ ತೊಳ್ಕೊಂಡು ಬೇಯಕ್ಕೆ ಇಟ್ಕೊತೀನಿ. ಇಲ್ಲಿ 1 ಕಪ್ಪು ಚಿರೋಟಿ ರವೆ ಹಾಕ್ಕೊಳ್ತೀನಿ ಮತ್ತು 1 ಕಪ್ಪು ಮೈದಾ ಹಿಟ್ಟು ಹಾಕೊ. ಇದಕ್ಕೆ 1 ಚಿಟಿಕೆ ಅರಿಶಿನ, 1 ಚಿಟಿಕೆಯಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಒಂದೇ ಸಲ ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪ ನೋಡಿ ಹಾಕ್ಕೋಬೇಕು. ಏಕೆಂದರೆ ಇದು ಗಟ್ಟಿಯಾಗೂ ಇರಬಾರ್ದು, ತೆಳುಗೂ ಇರಬಾರ್ದು.
ನೀಟಾಗಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸ್ವಲ್ಪ ಚೆನ್ನಾಗಿ ನೋಡಿ, ಅದಕ್ಕೆ ಕಲಿಸ್ಕೊಂಡ್ರೆ ಇನ್ನೂ ಒಂದು ಸ್ವಲ್ಪ ತೆಳ್ಳಗೆ ಬರುತ್ತೆ. ಎಣ್ಣೆ ಹಾಕಿಟ್ಬಿಡ. ಸರಿಯಾಗಿ ಕಾಣಿಸ್ತಿದೆಯಾ ನೋಡು, ನಾನೆಲ್ಲ ಇದು ಮಾಡ್ಕೋತೀನಿ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕಿಟ್ಬಿಟ್ರೆ ನಿಮಗೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಕಡಲೆಬೇಳೆನ ಒಂದು 2ರಿಂದ 3 ನಿಮಿಷ ಸ್ವಲ್ಪ ಫಸ್ಟು ಬೇಯಕ್ಕೆ ಹಾಕ್ಕೊಂಬಿಡ್ಬೇಕು. ನೀರು ಕಾಯಕ್ಕೆ ಇಟ್ಟಿದ್ದೆ, ಅದಕ್ಕೆ ತೊಳೆದು ನಾನು ಕಡಲೆಬೇಳೆ ಹಾಕಿದೆ. ಯಾಕೆಂದರೆ ಕಡಲೆಬೇಳೆ ಬೇಯೋದು ಲೇಟು. ಬರೀ ಕಡಲೆಬೇಳೆಯಲ್ಲಿ ನೀವು ಮಾಡೋದಾದರೆ ನೀವು ಒಂದು ಕುಕ್ಕರಲ್ಲೇ ಕೂಗಿಸ್ಕೊಂಡು ಬಿಡ್ಬೋದು. ಬರೀ ಇದಾದರೆ ತೊಗರಿಬೇಳೆ ಆದರೆ ಖಂಡಿತ ಕುಕ್ಕರಲ್ಲಿ ಕೂಗ್ಸೋಕ್ಕೆ ಹೋಗ್ಬಿಡಿ, ತುಂಬ ಬೆಂದೋಗ್ಬಿಡುತ್ತೆ. ಒಬ್ಬಟ್ಟಿಟ್ಟು ನಿಮಗೆ ಗಟ್ಟಿ ಸಿಗೋದೇ ಇಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ಒಂದು ಸ್ವಲ್ಪ ಕಡಲೆಬೇಳೆನ ಒಂದು 5 ನಿಮಿಷ ಬೇಯಿಸ್ಬಿಟ್ಟು ಆಮೇಲೆ ತೊಗರಿಬೇಳೆ ಹಾಕ್ಕೊಳ್ತೀನಿ. ಆವಾಗ ಬೇಯೋಕ್ಕೆ ನಿಮಗೆ ಈಸಿ ಆಗುತ್ತೆ. ಎರಡು ಆವಾಗ ಒಂದು ಸಮ ಬೇಯುತ್ತೆ. ಆಲ್ರೆಡಿ ಒಂದು ಕಡಲೆಬೇಳೆ ಸ್ವಲ್ಪ ಬೆಂದಂಗೆ ಆಗಿರೋದ್ರಿಂದ ನಿಮಗೆ ತೊಗರಿಬೇಳೆ ಬೇಯೋಷ್ಟೊತ್ತಿಗೆ ಅದು ಕೂಡ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಬೇಳೆ ನೋಡ್ಕೊಳ್ಳಿ ಸ್ವಲ್ಪ ಅಷ್ಟೇ. ಲಾಸ್ಟಲ್ಲಿ ಬರಬೇಕಾದ್ರೆ ಬೇಳೆನ ನೀಟಾಗಿ ಎಲ್ಲ ಬೇಳೆ ಚೆನ್ನಾಗಿ ಒಡಕ್ಲು ಬಂದಿರುತ್ತೆ, ಎಲ್ಲ ಸೀಳು ಬಿಟ್ಕೊಂಡಿರುತ್ತೆ. ಆ ಥರ ಆಗಿದ್ದಾಗ ಇಮಿಡಿಯೇಟಾಗಿ ತೆಗೆದು ಸೋಸ್ಕೊಳ್ಳಿ. ಏಕೆಂದರೆ ತುಂಬಾ ಬೇಯಿಸ್ಬಿಡ್ಬಾರ್ದು. ತೊಗರಿ ಬೇಳೆದು ಎಷ್ಟು ಎಲ್ತ್ಕೊಳ್ಳೋದು ಮಾಡೋದ್ರಲ್ಲಿ ಸ್ವಲ್ಪ ಗಮನ ಇಟ್ಕೋಬೇಕು. ಬೇಳೆ ಬೇಯಿಸೋದ್ರಲ್ಲಿ, ಮಿಕ್ಕಿದ್ರಲ್ಲೆಲ್ಲ ಏನು ತೊಂದರೆ ಇಲ್ಲ. ಬೇಳೆ ಬೇಯುವಾಗ ತುಂಬ ಬೆಂದೋಗಬಾರ್ದು. ಹಾಗಾಗಿ ನೋಡಿಕೊಂಡು ಈಗ ನಾನು ಅದನ್ನ ಸೋರಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಕಡಲೆಬೇಳೆಗಿಂತ ತೊಗರಿಬೇಳೆ ಹೇಗೆ ಅಂತಂದರೆ, ಕಡಲೆಬೇಳೆ ರುಚಿ ಇರುತ್ತೆ ಒಬ್ಬಟ್ಟು, ತೊಗರಿಬೇಳೆಲಿ ಎಲ್ತ್ ಚೆನ್ನಾಗಿರುತ್ತೆ. ನಮಗೆ ಯಾವುದೇ ಗ್ಯಾಸ್ ಫಾರ್ಮ್ ಆಗೋಲ್ಲ ಅದು. ಕೆಲವರಿಗೆಲ್ಲ ತೊಗರಿಬೇಳೆ ಕಡಲೆಬೇಳೆ ಒಬ್ಬಟ್ಟು ತಿಂದುಬಿಟ್ರೆ ತುಂಬ ಗ್ಯಾಸ್ ಫಾರ್ಮ್ ಆಗ್ತಿರುತ್ತೆ ಅಂತ ಕೆಲವರು ತಿನ್ನೋಕ್ಕೆ ಇಷ್ಟಪಡಲ್ಲ, ಒಂದೇ ತಿಂತಾರೆ, ಇಲ್ಲ ಬೇಡ ನನಗೆ ಅಂತಾರೆ. ಅದೇ ನೀವು ತೊಗರಿಬೇಳೆಲಿ ಮಾಡಿ 2ರಿಂದ 3 ಒಬ್ಬಟ್ಟು ತಿಂದರೂ ಕೂಡ ಯಾವುದೇ ಥರ ಹೊಟ್ಟೆ ಕಟ್ಟಲ್ಲ, ಗ್ಯಾಸ್ ಫಾರ್ಮ್ ಆಗೋಲ್ಲ. ನಾನು ಇವಾಗ ಬೆಲ್ಲ ಹಾಕ್ಕೊಂಡಿದ್ದೆ. ಬೆಲ್ಲಕ್ಕೆ ಒಂದು 1/4 ಗ್ಲಾಸಷ್ಟು ನೀರು ಹಾಕಿದ್ದೆ. 1/4 ಗ್ಲಾಸ್ ನೀರು ಹಾಕಿ ಸ್ವಲ್ಪ ಕುದಿಯೋಕ್ಕೆ ಶುರುವಾದಾಗ, ಪಾಕ ಬರೋಂಗೆ ಮಾಡ್ಕೋಬಾರ್ದು, ಕುದಿಯೋದಕ್ಕೆ ಶುರುವಾದಾಗ, ಬೆಲ್ಲ ಕರಗಿ ಕುದಿಯೋಕ್ಕೆ ಶುರುವಾಗಿದ್ದ ತಕ್ಷಣ ನಾವು ಸೋರಕ್ಕೆ ಇಟ್ಕೊಂಡಿರುವಂಥ ಕಾಳನ್ನು ಅದಕ್ಕೆ ಹಾಕ್ಕೊಂಡು, ತೊಗರಿಬೇಳೆದು ಏಲಕ್ಕಿ ಪುಡಿ ಕೂಡ ಇವಾಗ ಹಾಕ್ಕೊಳ್ಳಿ. ಆಮೇಲೆ ನೀವು ತೆಂಗಿನಕಾಯಿ ಹಾಕೋದಾದರೆ ಇವಾಗ ತೆಂಗಿನಕಾಯಿ ಹಾಕ್ಕೋಬೇಕು. ಈಗ ನಾವು ಬೇಳೆ ಬೆಲ್ಲದೆಲ್ಲ ಹೆಂಗೆ ಉರಿತಾ ಇದ್ದೀವೋ ಅದ್ರ ಜೊತೆಗೆ ನೀವು ತೆಂಗಿನಕಾಯಿ ತುರಿ ಕೂಡ ಸಣ್ಣಗೆ ತುರ್ಕೊಂಬಿಟ್ಟು ಅದಕ್ಕೆ ಹಾಕಿ ನೀವು ಚೆನ್ನಾಗೆ ಒಂದು 2 ನಿಮಿಷ ರೋಸ್ಟ್ ಮಾಡಬೇಕಾಗತ್ತೆ. ಆವಾಗ ಹಸಿ ವಾಸನೆ ಹೊಡೆಯಲ್ಲ. ಮತ್ತು ನಿಮ್ಗೆ ಇನ್ನೊಂದು ಏನಂದರೆ, ಒಬ್ಬಟ್ಟನ್ನ 1-2 ದಿನ ಇಟ್ಕೊಂಡು ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬರೀ ಹಾಗೆ ಕಾಯಿ ಹಾಕಿದ್ರೆ ನಿಮ್ಗೇನಾಗುತ್ತೆ, ಒಂದೇ ದಿವಸ 2ನೇ ದಿವಸಕ್ಕೆ ನಿಮಗೆ ಅದು ಇಟ್ಕೊಳ್ಳೋಕ್ಕಾಗೋದಿಲ್ಲ ಒಬ್ಬಟ್ಟನ್ನು. ಈಗ ಅಂದರೆ ನಿಮಗೆ 2 ದಿನ ಒಬ್ಬಟ್ಟಿರುತ್ತೆ, ಚೆನ್ನಾಗಿರುತ್ತೆ, ಗಮ್ ಅಂತಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ ಆವಾಗ ಹಾಕ್ಕೊಂಡು ರುಬ್ಬಿದ್ರೆ. ಈಗ ನೋಡಿ, ನಾನು ಸ್ವಲ್ಪ ತಣ್ಣಗಾದ್ಮೇಲೆ ಚೂರು ಬೆಚ್ಚಗಿರುವಾಗಲೇ ನೀವು ರುಬ್ಕೋಬೋದು. ತುಂಬ ಬಿಸಿ ಇರುವಾಗ ಮಿಕ್ಸಿಗೆ ಹಾಕ್ಕೋಬೇಡಿ. ಈಗ ನಾನು 2 ಅವರ್ ಆಗಿತ್ತು ನಾನು ಮೈದಾ ಹಿಟ್ಟು ಕಲಸಿಟ್ಟು, ಮೈದಾ ಹಿಟ್ಟು ಚಿರೋಟಿ ರವೆ. ಈಗ ಅದು ಒಂದ್ಸಲಿ ಚೆನ್ನಾಗಿ ಎಣ್ಣೆ ಕೂಡ ಹಾಕಿಟ್ಟಿದ್ದೆ ಅಲ್ವಾ. ಈಗ ನೋಡಿ ಎಲ್ಲ ಎಣ್ಣೆನೂ ಎಳ್ಕೊಂಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದಾಗ. 1-2 ನಿಮಿಷ ಚೆನ್ನಾಗಿ ನಾದ್ಕೊಂಬಿಟ್ರೆ ನಿಮಗೆ ಒಬ್ಬಟ್ಟನ್ನು ಎಷ್ಟು ತೆಳುಗೆ ಬೇಕಾದ್ರೂ ನೀವು ಬಳಿಬೋದು, ಅಷ್ಟು ಸುಲಭವಾಗಿ ಬರುತ್ತೆ. ನಾನು ಉಂಡೆ ಹೇಗೆ ಮಾಡ್ಕೊಳ್ಳೋದು ಅಂತ ಮಾತ್ರ ತೋರಿಸ್ತಾ ಇದ್ದೀನಿ. ಈಗ ಎರಡೂ ನೀವು ಒಂದು ಸಮ ಮೈದಾ ಹಿಟ್ಟು ಉಂಡೆ ಮಾಡಿಕೊಂಡು ಮತ್ತು ಹೂರಣ ಕಣಕ ಎರಡೂ ಸ್ವಲ್ಪ ಉಂಡೆ ಮಾಡಿ ಇಟ್ಕೊಂಬಿಟ್ರೆ ನಿಮಗೆ ಒಬ್ಬಟ್ಟು ಮಾಡೋಕ್ಕೆ ತುಂಬ ಈಸಿ ಇರುತ್ತೆ. ಹೂರಣ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ನಿಮಗೆ ರುಬ್ಬಿದಾಗ ಸ್ವಲ್ಪ ತೆಳು ಇದ್ರೂ ಏನಿದೆ ಹಂಗೆ ಇದು ಮಾಡ್ಕೊಳ್ಳೋದು ಬೇಕಿಲ್ಲ. ಅದನ್ನ 10 ನಿಮಿಷ ನೀವು ಬಿಟ್ಟಿದ್ರೆ ಅದು ಗಟ್ಟಿ ಬಂದುಬಿಡುತ್ತೆ. ಬಿಸಿ ಎಲ್ಲ ಫುಲ್ ಆರಿ ತಣ್ಣಗಾಗುತ್ತಲ್ವ, ಹೂರಣ ಚೆನ್ನಾಗಿ ಗಟ್ಟಿ ಬಂದುತ್ತೆ. ಬರೀ ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ನಾನು ಒಂದು ಸೀರೆ ಕವರನ್ನ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಡಬಲ್ ಫೋಲ್ಡಲ್ಲಿ ಮಾಡೋದಕ್ಕೆ. ಈಸಿ ಮೆಥಡು. ನಮಗೆ ಒಬ್ಬಟ್ಟು ತಟ್ಟಕ್ಕೆ ಬರೋದೇ ಇಲ್ಲ ಅನ್ನೋರು ಇದನ್ನು ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು. ಇಲ್ಲಾಂದರೆ ನೀವು ಬಾಳೆಲೆಯಲ್ಲಿ ತಟ್ಬೋದು, ಹೆಂಚು ಮೇಲೆ ಡೈರೆಕ್ಟಾಗಿ ತಟ್ಬೋದು, ಅಥವಾ ಪ್ರೆಸ್ಸರಲ್ಲಿ ಬೇಕಾದ್ರೂ ಇಟ್ಬಿಟ್ಟು ಪ್ರೆಸ್ಸರು ಮಾಡ್ಕೋಬೋದು. ಆದರೆ ಪ್ರೆಸ್ಸರಲ್ಲಿ ನಿಮಗೆ ತೆಳುಗೆ ಬರೋದಿಲ್ಲ, ಅದು ಸ್ವಲ್ಪ ದಪ್ಪನೇ ಇರುತ್ತೆ. ತೆಳ್ಳಗೆ ಮಾಡ್ಕೋಬೇಕು ಅಂದಾಗ ನೀವು ಈ ಥರ ಮಾಡ್ಕೋಬೋದು. ಒಂದು ಕವರ್ ಮೇಲೆ ಎಣ್ಣೆ ಸವರ್ಬಿಟ್ಟು ನೀವು ಈ ಥರ ಉಂಡೆ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಹಿಟ್ಟು ಬಂದಿದ್ದು ಬೇಕಾದ್ರೆ ತೆಗೆದು ಇಟ್ಕೋಬೋದು, ನೀಟಾಗಿ ಬರುತ್ತೆ. ಎಲ್ಲೂ ನಿಮಗೆ ಸೈಡಲ್ಲಿ ಒಂದು ಸೈಡ್ ಹೂರ್ಣ, ಒಂದು ಸೈಡ್ ಕಣಕ ಆ ಥರ ಎಲ್ಲ ಹೋಗೋದಿಲ್ಲ, ನೀಟಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಕವರಿಗೆಲ್ಲ, ಎರಡೂ ಸೈಡೂ ಎಣ್ಣೆ ಸವರ್ಕೊಂಡ್ಬಿಟ್ರೆ ನಿಮಗೆ ನೀಟಾಗಿ ಬರುತ್ತೆ, ಕಚ್ಕೊಳ್ಳೋದಿಲ್ಲ. ನೋಡಿ, ಈಗ ಸ್ವಲ್ಪ ಪ್ರೆಸ್ ಮಾಡಿಕೊಂಡೆ, ಅದಕ್ಕೊಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನು ಈ ಕವರ್ನ ಅದ್ರ ಮೇಲೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ನೀವು ಎಷ್ಟು ತೆಳು ಬೇಕಾದರೂ ನೀವು ಬಳಿಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಕೆಲವ್ರು ಹೇಳ್ತಾರೆ ಒಬ್ಬಟ್ಟು ತಟ್ಟಕ್ಕೆ ಬರಲ್ಲ ನಮಗೆ ಅಂತಾರೆ. ಇದೆಷ್ಟು ಸುಲಭ ನೋಡಿ, ಸುಮ್ಮನೆ ಬೆರಳಲ್ಲಿ ತಳ್ಕೊಂಡು ಹೋಗ್ತಾ ಇರೋದು, ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಇನ್ನೂ ದೊಡ್ಡದು ಮಾಡ್ಕೋಬೋದು, ಇನ್ನೂ ತೆಳುಗೆ ಮಾಡ್ಕೋಬೋದು. ನಾನು ಒಂದು ಮೀಡಿಯಮ್ ರೇಂಜಲ್ಲಿ ಮಾಡ್ತಾಯಿದ್ದೀನಿ. ನಾವು ಮೇಲೂ ಎಣ್ಣೆ ಹಾಕಿದ್ರಿಂದ ಕಚ್ಕೊಳ್ಳಲ್ಲ. ಹಾಗೆಯೇ ಸ್ವಲ್ಪ ಅಲ್ಲೇ ಮೇಲೆ ಒಂಚೂರು ಎಣ್ಣೆ ಸವರ್ಬಿಟ್ಟು ನಾನು ಇದನ್ನು ಎತ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಒಂದು ಚೂರು ಯಾತಕ್ಕೂ ಕಚ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಅಷ್ಟು ನೋಡಿ ನೀಟಾಗಿರುತ್ತೆ, ಕಿತ್ತೋಗೋದು ಇಲ್ಲ. ನಿಮಗೆ ಆ ಕವರಲ್ಲಿ ಹಾಕಿ ಬಳಿಯೋದ್ರಿಂದ ಕಿತ್ತೋಗೋದು ಇಲ್ಲ ಅದು, ಮತ್ತು ನೀಟಾಗೂ ಬರುತ್ತೆ, ಯಾವುದೇ ಥರ ಕಚ್ಕೊಳ್ಳೋದಿಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು, ಎಣ್ಣೆ ಹಾಕ್ಕೊಂಡಾಗ ನಿಮಗೆ ಚೆನ್ನಾಗಿ ಬರುತ್ತದೆ. ಯುಗಾದಿ ಹಬ್ಬದಲ್ಲಿ ವಿಶೇಷವಾಗಿ ನಾವು ಒಬ್ಬಟ್ಟು ಮಾಡುವಂಥದ್ದು. ಎಲ್ಲರ ಮನೇಲೂ ಒಬ್ಬಟ್ಟು ಮಾಡ್ತಾರೆ. ಆದರೆ ಕೆಲವರು ಮಕ್ಕಳು, ಈಗಿನ ಮಕ್ಕಳು ಕೆಲವರು ಬರಲ್ಲ ಅಂತಾರೆ, ಕೆಲವರು ತಟ್ಟಕ್ಕೆ ಬರಲ್ಲ ಅಂತಾರೆ. ನಾನು ಈಸಿ ಮೆಥಡಾಗೆ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ. ಯಾವುದಕ್ಕೂ ಕಚ್ಕೊಳ್ಳೋಲ್ಲ, ಕಿತ್ತೋಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಈ ಮಕ್ಕಳು ಕೂಡ ಕವರ್ ಮೇಲೆ ಹಾಕ್ಕೊಂಡು ನೀಟಾಗಿ ಬಳ್ಕೊಂಡು ಬಂದುಬಿಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್, ಹೊಸ ವರ್ಷಕ್ಕೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಾಮೆಂಟ್ ಮಾಡೋದು ತಿಳಿಸಿ. ನಿಮ್ಗೆ ಇದರಲ್ಲಿ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಹೇಳಿ, ಹೇಗೆ ಮಾಡ್ತಿದ್ದೀರಾ ಅಂತ ಹೇಳಿ, ನೀವು ಹೇಗೆ ಮಾಡ್ತೀರಾ ಅಂತ ತಿಳಿಸಿ. ತುಪ್ಪದಲ್ಲಿ, ಕಾಯಲಲ್ಲಿ, ಯಾವ್ದ್ರಲ್ಲಿ ಬೇಕಾದ್ರೂ ತಿನ್ಬೋದು. ಧನ್ಯವಾದಗಳು ಫ್ರೆಂಡ್. ನೋಡ್ತಾ ಇದ್ದೀನಿ ನನ್ನ ವೀಡಿಯೋ.